ನಮಸ್ಕಾರ ಸ್ನೇಹಿತರೆ. ಬಾಲ್ಕನ್ ಹೃದಯ ಭಾಗದಲ್ಲಿ ಹೊಳೆಯುವ ಆಡ್ರಿಯಾಟಿಕ್ ಮತ್ತು ಅಯೋನಿಯನ್ ಸಮುದ್ರಗಳ ಮೇಲೆ ಯುರೋಪಿಯನ್ ಅತ್ಯುತ್ತಮ ರಹಸ್ಯಗಳಲ್ಲಿ ಒಂದಾದ ದೇಶವಿದೆ. ಪ್ರಾಚೀನ ಸಂಕೇತಗಳು, ಬಂಕ ಹರಡಿದ ಭೂದೃಶ್ಯಗಳು ಮತ್ತು ನಂಬಲಾಗದ ಆತಿಥ್ಯದ ಭೂಮಿ. ಅಲ್ಬೇನಿಯಾಗೆ ಸ್ವಾಗತ. ಇಂದು ನಾವು ಈ ನಂಬಲಾಗದ ದೇಶದ ಟಾಪ್ 10 ಅದ್ಭುತಗಳ ಬಗ್ಗೆ ತಿಳಿಯೋಣ. ಫ್ಯಾಕ್ಟ್ ನಂಬರ್ 10. ಅಲ್ಬೇನಿಯಾ ಕೇವಲ ಒಂದು ದೇಶವಲ್ಲ, ಇದು ಒಂದು ಸಂಕೇತವಾಗಿದೆ. ಅಲ್ಬೇನಿಯನ್ ಭಾಷೆಯಲ್ಲಿ ಇದರ ಹೆಸರು ಸ್ಕಿಪೇರಿಯಾ. ಇದು ಹದ್ದುಗಳ ಭೂಮಿ ಎಂದು ಅನುವಾದಿಸುತ್ತದೆ. ಅವರ ಧ್ವಜದ ಮೇಲೆ 2 ತಲೆಯ ಹದ್ದು ಶಕ್ತಿ, ಸ್ವಾತಂತ್ರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಪ್ರಾಚೀನ ಸಂಕೇತವಾಗಿದೆ. ಇದು ಅವರ ಇತಿಹಾಸದ ಮತ್ತು ಗುರುತಿನ ಮೂಲಕ ಏರುತ್ತಿರುವ ಹೆಮ್ಮೆಯಾಗಿದೆ ಎಂದು ತಿಳಿಸಲ್ಪಡುತ್ತಾರೆ. ಫ್ಯಾಕ್ಟ್ ನಂಬರ್ 9. ಅಲ್ಬೇನಿಯಾವು ವಿಶ್ವದ ಅತ್ಯಂತ ವಿಲಕ್ಷಣ ವಾಸ್ತುಶಿಲ್ಪದ ಪರಂಪರೆಗಳಲ್ಲಿ ಒಂದಾಗಿದೆ. ಬಂಕರ್ಗಳು. ಎನ್ವರ್ ಹೋಕ್ಸ್ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಯುಗದಲ್ಲಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಕಾಂಕ್ರೀಟ್ ಬಂಕರ್ಗಳನ್ನು ನಿರ್ಮಿಸಲಾಯಿತು. ಇದು ಮತಿವಿಕಲ್ಪದ ಭೂದೃಶ್ಯವನ್ನು ಸೃಷ್ಟಿಸಿತು. ಇಂದು ಅವುಗಳನ್ನು ಸೃಜನಾತ್ಮಕವಾಗಿ ವಸತಿ ನಿಲಯಗಳು, ಬಾರ್ಗಳು ಮತ್ತು ವಸ್ತು ಸಂಗ್ರಹಾಲಯಗಳನ್ನಾಗಿ ಮರುರೂಪಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 8. 1967ರಲ್ಲಿ ಅಲ್ಬೇನಿಯಾವು ತನ್ನನ್ನು ತಾನು ವಿಶ್ವದ ಮೊದಲ ಏಕೈಕ ಅಧಿಕೃತ ನಾಸ್ತಿಕ ರಾಷ್ಟ್ರವೆಂದು ಘೋಷಿಸಿಕೊಂಡಿದೆ. ಎಲ್ಲ ಧಾರ್ಮಿಕ ಸಂಸ್ಥೆಗಳನ್ನು ನಿಷೇಧಿಸಲಾಯಿತು ಮತ್ತು ನಾಶಪಡಿಸಲಾಯಿತು. ನಂಬಲಾಗದ ತಿರುವು ಏನಪ್ಪ ಅಂತಂದರೆ, ಕಮ್ಯುನಿಸಂನ ಪತನದ ನಂತರ ನಂಬಿಕೆಯು ಸಹಿಷ್ಣುತೆಯು ಮನೋಭಾವದೊಂದಿಗೆ ಮರಳಿತು. ಇಂದು ಮಸೀದಿಗಳು ಮತ್ತು ಚರ್ಚ್ಗಳು ಸಾಮಾನ್ಯವಾಗಿ ಅಕ್ಕಪಕ್ಕದಲ್ಲಿಯೇ ನಿಂತಿವೆ ಮತ್ತು ಅಂತರ್ಧರ್ಮೀಯ ವಿವಾಹಗಳು ಇಲ್ಲಿ ಸಾಮಾನ್ಯವಾಗಿವೆ. ಫ್ಯಾಕ್ಟ್ ನಂಬರ್ 7. ಶತಮಾನಗಳವರೆಗೆ ಉತ್ತರ ಅಲ್ಬೇನಿಯಾದಲ್ಲಿನ ಸಾಮಾಜಿಕ ಜೀವನವು ರಾಜ್ಯ ಕಾನೂನಿನಿಂದ ಅಲ್ಲ, ಆದರೆ ಕಾನೂನು ಮಧ್ಯಕಾಲೀನ ಗೌರವ ಸಹಿಷ್ಣುತೆಯಿಂದ ನಿಯಂತ್ರಿಸಲ್ಪಡುತ್ತಿತ್ತು. ಇದರ ಅತ್ಯಂತ ಪ್ರಸಿದ್ಧ ತತ್ವವೆಂದರೆ ಬೇಸ, ನಂಬಿಕೆ ಮತ್ತು ಆತಿಥ್ಯದ ಪವಿತ್ರ ಭರವಸೆ. ನಿಮ್ಮ ಬೇಸವನ್ನು ಮುರಿಯುವುದು ಅಂತಿಮ ಅವಮಾನವಾಗಿತ್ತು. ಈ ಕೋಡ್ ಅತಿಥಿಗಳ ಸುರಕ್ಷತೆಯನ್ನು ಅತ್ಯುನ್ನತವಾದ ಸಂಸ್ಕೃತಿಯನ್ನು ರೂಪಿಸಿತು. ಫ್ಯಾಕ್ಟ್ ನಂಬರ್ 6. ಅಲ್ಬೇನಿಯನ್ ಭಾಷೆ ಸ್ಕಿಪ್ ಭಾಷಾ ರಹಸ್ಯವಾಗಿದೆ. ಇದು ಇಂಡೋ ಯುರೋಪಿಯನ್ ಭಾಷಾ ವೃಕ್ಷದ ತನ್ನದೇ ಆದ ಸ್ವತಂತ್ರ ಶಾಖೆಯನ್ನು ರೂಪಿಸುತ್ತದೆ. ಯಾವುದೇ ನಿಕಟ ಸಂಬಂಧಗಳಿಲ್ಲ ಮತ್ತು ಇದು ತನ್ನದೇ ಆದ ಪ್ರಾಚೀನ ಶಬ್ದಕೋಶವನ್ನು ಹೊಂದಿರುವ ಪ್ರಾಚೀನ ಬಾಲ್ಕನ್ ಭಾಷೆಗಳ ಅನನ್ಯ ಬದುಕುಳಿದವರಾಗಿದ್ದಾರೆ. ಇದನ್ನು ಭಾಷಾಶಾಸ್ತ್ರದ ಹದ್ದು ಎಂದು ಭಾವಿಸಿ ಏಕಾಂಗಿಯಾಗಿ ನಿಲ್ಲುತ್ತದೆ. ಫ್ಯಾಕ್ಟ್ ನಂಬರ್ 5. ಉತ್ತರ ಮ್ಯಾಸಿಡೋನಿಯಾದೊಂದಿಗೆ ಹಂಚಿಕೊಂಡ ಓಯಿಡ್ರಿಡ್ ಸರೋವರವು ಯುರೋಪಿಯನ್ನ ಅತ್ಯಂತ ಹಳೆಯ ಮತ್ತು ಆಳವಾದ ಸರೋವರಗಳಲ್ಲಿ ಒಂದಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು, ಭೂಮಿಯ ಮೇಲೆ ಬೇರೆಲ್ಲಿಯೂ ಕಾಣದ 200ಕ್ಕೂ ಹೆಚ್ಚು ಸ್ಥಳೀಯ ಪ್ರಭೇದಗಳನ್ನು ಹೊಂದಿದೆ. ಅದರ ಅಲ್ಬೇನಿಯನ್ ತೀರದಲ್ಲಿರುವ ಪೊಗ್ರಾಡಿಕ್ ಪಟ್ಟಣವು ಶತಮಾನಗಳಿಂದ ಕವಿಗಳ ಮತ್ತು ಬರಹಗಾರರಿಗೆ ಅದ್ಭುತ ಸ್ಥಳವಾಗಿದೆ. ಫ್ಯಾಕ್ಟ್ ನಂಬರ್ 4. ದಾನ ಮತ್ತು ಸಹಾನುಭೂತಿಯ ಜಾಗತಿಕ ಪ್ರತಿಮೆ ಮದರ್ ತೆರೇಸಾ. ಅಲ್ಬೇನಿಯನ್ನ ಸ್ಕೋಪ್ಜೆಯಲ್ಲಿ ಆಗ ಒಟೋಮನ್ ಸಾಮ್ರಾಜ್ಯದ ಭಾಗವಾಗಿದ್ದ ದೊಡ್ಡ ಅಲ್ಬೇನಿಯನ್ ಜನಸಂಖ್ಯೆಯನ್ನು ಹೊಂದಿದ ಪ್ರದೇಶದಲ್ಲಿದ್ದ ಆಜಾಂಜೆ ಗೋನ್ಸ್ಕೆ ಪೊಜಾಕ್ಷಿಯು ಜನಿಸಿದ. ಆಕೆ ಯಾವಾಗಲೂ ತನ್ನ ಜನಾಂಗೀಯ ಬೇರುಗಳಲ್ಲಿ ಹೊಂದಿದ್ದಳು. ಅಲ್ಬೇನಿಯಾ ಆಕೆಯನ್ನು ರಾಷ್ಟ್ರೀಯ ನಾಯಕಿಯಾಗಿ ಗೌರವಿಸುತ್ತದೆ. ಫ್ಯಾಕ್ಟ್ ನಂಬರ್ 3. 150ಕ್ಕೂ ಹೆಚ್ಚು ಕೋಟೆಗಳನ್ನು ಹೊಂದಿರುವ ಅಲ್ಬೇನಿಯಾ ಕೋಟೆ ಪರಿಶೋಧಕರ ಕನಸಾಗಿದೆ. ತ್ಯಾಗ ಮತ್ತು ಪುರಾಣಗಳಿಂದ ಆವೃತವಾದ ಪೌರಾಣಿಕ ರೋಜಾಫಾ ಕೋಟೆಯಿಂದ ವಸ್ತು ಸಂಗ್ರಹಾಲಯವಾಗಿ ದ್ವಿಗುಣಗೊಳ್ಳುವ ಅಪಾರವಾದ ಜಿರೋಕಾಸ್ಟರ್ ಕೋಟೆಯವರೆಗೆ ಈ ಕಲ್ಲಿನ ಕಾವಲುಗಾರರು ಇಲ್ಲಿನವರಿಂದ ಒಟೋಮನ್ನವರೆಗೆ ಸುಮಾರು 3000 ವರ್ಷಗಳ ಕಥೆಗಳನ್ನು ಹೇಳುತ್ತವೆ. ಫ್ಯಾಕ್ಟ್ ನಂಬರ್ 2. ಜನಸಂಖ್ಯೆಯನ್ನು ಮರೆತುಬಿಡಿ. ಅಲ್ಬೇನಿಯನ್ ರಿವಾರಿಯಾ ಮತ್ತು ಅಯೋನಿಯನ್ ಸಮುದ್ರದ ಕರಾವಳಿಯನ್ನು ಹೊಂದಿದ್ದು, ಯುರೋಪಿಯನ್ ಕೇವಲ ಅತ್ಯಂತ ಪ್ರಾಚೀನ ಮತ್ತು ಕೈಗೆಟುಕುವ ಕಡಲ ತೀರಗಳನ್ನು ಹೊಂದಿದೆ. ಸ್ಪಷ್ಟವಾದ ವೈಡೂರ್ಯದ ನೀರು, ನಾಟಕೀಯ ಬಂಡೆಗಳು, ಗುಪ್ತ ಕೋವಲ್ಗಳು ಮತ್ತು ಮಹಾಕಾವ್ಯ ಲೋಲಾಗರ್ ಪಾಸ್ ರಸ್ತೆಗಳು ಇದನ್ನು ರಸ್ತೆ ಪ್ರವಾಸಿಗರ ಸ್ವರ್ಗವನ್ನಾಗಿ ಮಾಡುತ್ತವೆ. ಇದು ಮೊದಲಿನಂತೆ ಮೆಡಿಟೇರಿಯನ್ ಆಗಿದೆ. ಫ್ಯಾಕ್ಟ್ ನಂಬರ್ 1. ಅತ್ಯಂತ ಅದ್ಭುತವಾದ ಸಂಗತಿ ಅಂದರೆ ಆಳವಾದ ಧೈರ್ಯ.
ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯುದ್ಧದ ಅಂತ್ಯದಲ್ಲಿ ಮೊದಲಿಗಿಂತಲೂ ಹೆಚ್ಚು ಯಹೂದಿಗಳನ್ನು ಹೊಂದಿದ್ದ ಯುರೋಪಿನ ಏಕೈಕ ದೇಶ ಅಲ್ಬೇನಿಯಾವಾಗಿತ್ತು. ಬೇಸಾದ ಪ್ರೇರಣೆಯಿಂದ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಎರಡೂ ಅಲ್ಬೇನಿಯರನ್ನು ಅಡಗಿಕೊಂಡು ರಕ್ಷಿಸಿದರು.